ರಾಜಕಾರಣಿಗಳಿಗೂ ಒಂದು ನ್ಯಾಯ, PDOಗಳಿಗೂ ಒಂದು ನ್ಯಾಯ, ಯಾರೋ ಕಾನ್ಸ್ಟೇಬಲ್ ಒಂದು 100 ರೂಪಾಯಿ ತಗೊಂಡ ಅಂದ್ರೆ ಅವನಿಗೂ ಒಂದು ನ್ಯಾಯ. ನಮ್ಮನ್ನು ಆಳ್ತಕ್ಕಂತಹ ಜನಪ್ರತಿನಿಧಿಗಳು ಸರ್ಕಾರದ ಸೊತ್ತನ್ನು ಡಿನೋಟಿಫಿಕೇಶನ್ ಮಾಡಿ ಹಗಲು ದೊರಡೆ ಮಾಡಿದವರಿಗೆ ಏನು ಆ್ಯಕ್ಷನ್ನೇ ಇಲ್ಲ. ನಾಟ್ ಓನ್ಲಿ ಬೇಲ್ ಕ್ಯಾನ್ಸಲೇಷನ್ ಕುಮಾರಸ್ವಾಮಿ ಮೇಲೆ, ಆಲ್ಸೋ ಡಿಫಮೇಷನ್ ಕೇಸನ್ನ ಆಗ್ಬೋದಲ್ಲ ಸರ್ ಅಂತ ಹೇಳಿದ್ರು. ಖಂಡಿತ ಆಗ್ತೀನಿ ಅಂತ ಹೇಳಿದರೆ ಈ ಹಗರಣದಲ್ಲಿ ಕುಮಾರಸ್ವಾಮಿಯವರ ಪಾತ್ರ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬಂದಿರತಕ್ಕಂಥದ್ದು. ಆಪಾದಿತರಾಗಿದ್ದಾರೆ, ಅವರು ಜೈಲಿಗೆ ಹೋಗಲೇಬೇಕು. ಇದರಲ್ಲಿ ಸರಿಯಾದ ತನಿಖೆ ನಡೆದರೆ ಖಂಡಿತ ಅವರು ಜೈಲಿಗೆ ಹೋಗಲೇಬೇಕು. ನಾವು ಆಕ್ಟಿವಿಸ್ಟ್ಗಳು ಯಾರ ವಿರೋಧವಾಗೂ ನಿಲ್ಲಲ್ಲ, ಯಾರ ಪರವಾಗಿ ಮಾತಾಡೋದು ಇಲ್ಲ. ಸತ್ಯ ಹೊರಗಡೆ ಬರಬೇಕು, ಸತ್ಯದ ಪರವಾಗಿ ನಮ್ಮ ಅಭಿಯಾನ ಅಷ್ಟೇ. ಸಾಮಾಜಿಕ ಹೋರಾಟಗಾರರು ಲೋಕಾಯುಕ್ತರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಏನಂದರೆ, ಲೋಕಾಯುಕ್ತ ಪೊಲೀಸಿನ ವಿಶೇಷ ತನಿಖಾ ತಂಡ ಏನಿದೆ, ಆ ತನಿಖಾ ತಂಡದ ಮುಖ್ಯಸ್ಥರ ಮೇಲೆ ಶ್ರೀ ವೆಂಕಟೇಶ್ವರ ಮಿನರಲ್ಸ್ ಏನೋ ಗಣಿ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ಕೇಂದ್ರ ಸಚಿವರು ಪತ್ರಿಕಾಗೋಷ್ಠಿ ಮಾಡಿ ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪಗಳ ಸರಮಾಲೆ ಮಾಡಿದಾಗ ಈ ಪೊಲೀಸ್ನವ್ರೀಗ ಒಂದು ರೀತಿಯಲ್ಲಿ ಈ SITನಲ್ಲಿ ನಾನು ಇರೋದು ಬೇಡ, ನನಗಿಲ್ಲ ತಲೆನೋವಿದು, ನಾನು ಬಿಟ್ಟು ಹೋಗ್ತೀನಿ ಅನ್ನೋ ಮಟ್ಟದಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥವ್ರು ಈ ಆರೋಪಿ ಸ್ಥಾನದಲ್ಲಿರೋರು. ಸೊ ನಾನು ಲೋಕಾಯುಕ್ತರನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಸಂಸ್ಥೆಯ ಹೆಡ್ ಅವರು ಲೋಕಾಯುಕ್ತ BS ಪಾಟೀಲ್ ಅವರು ನ್ಯಾಯಮೂರ್ತಿ, ನಿಮ್ಮ ಸಂಸ್ಥೆಯಲ್ಲೇ ಒಂದು ವಿಂಗ್ ಇದೆ, ಪೊಲೀಸ್ ವಿಂಗು, ವಿಶೇಷ ತನಿಖಾ ದಳ ಮಾಡಿದ್ದೀರಾ, ಅದರ ಮುಖ್ಯಸ್ಥರು ಚಂದ್ರಶೇಖರ್. ಅವರಿಗೆ ಆರೋಪಿ ಸ್ಥಾನದಲ್ಲಿದ್ದವರು ಒಂದು ಥ್ರೆಟ್ ಕೊಡ್ತಾ ಇದ್ದಾರೆ ಅಂದರೆ ನೀವೇನು ಮಾಡ್ತಾ ಇದ್ದೀರಾ? ನಿಮ್ಮ ಜವಾಬ್ದಾರಿ ಅಲ್ವಾ ಲೋಕಾಯುಕ್ತರದ್ದು? ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಆ ಆರೋಪಿ ಮೇಲೆ? ಇದನ್ನು ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ಆರೋಪಿ ಏನಾದರೂ ತನಿಖಾಧಿಕಾರಿಗಳ ಮೇಲೆ ಈ ಥರ ಮಾತಾಡಿದರೆ ಇಷ್ಟೊತ್ತಿಗಾಗಲೇ ಅವನ ಜಾಮೀನು ರದ್ದು ಮಾಡಿ ತಗೊಂಡೋಗಿ ಪರಪ್ಪನಗರ ಜೈಲಿನಲ್ಲಿ ಕೂರಿಸ್ತಾಯಿದ್ರು. ಈ ತಾರತಮ್ಯ ಧೋರಣೆ ಇದೆಯಲ್ಲ ಲೋಕಾಯುಕ್ತದ್ದು, ಈ ತಾರತಮ್ಯ ಧೋರಣೆ ಅಂದರೆ ಬಲಾಢ್ಯರಿಗೆ ಒಂದು ನ್ಯಾಯ, ಕಾಮನ್ ಮ್ಯಾನಿಗೆ ಒಂದು ನ್ಯಾಯ ಲೋಕಾಯುಕ್ತದಲ್ಲಿ. ಇದನ್ನು ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ ಸಾಮಾಜಿಕ ಹೋರಾಟಗಾರರು. ನಮ್ಗೆ ಯಾರ ಮೇಲೂ ದ್ವೇಷ, ಅಸೂಯೆ, ನಾವು ಯಾವುದೇ ರಾಜಕೀಯ ವಕ್ತಾರರು ಅಲ್ಲ, ಯಾವುದೇ ರಾಜಕೀಯ ಪಕ್ಷದವರು ಅಲ್ಲ, ಕಾರ್ಯಕರ್ತರು ಅಲ್ಲ. ನಾವು ಬಂದಿರತಕ್ಕಂಥವ್ರು ಹಿಂದೆ ಕೂಡ ರೂಪಾ ಮೋದ್ಗಲ್ ಒಂದು ಪ್ರಕರಣನ ಹೊರಗಡೆ ತಂದು ಅವರು ವಿಷಲ್ ಬ್ಲೋವರ್ ಆಗಿ ನಿಂತಾಗ ನಾವು ಅವ್ರ ಪರವಾಗಿ ಅಭಿಯಾನ ಮಾಡಿದ್ದೀವಿ. ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ಯಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋ ಅಧಿಕಾರಿಗಳಿಗೆ ಏನಾದರೂ ಹೊರಗಡೆಯಿಂದ ಆರೋಪಿಗಳಾಗಿರ್ಬೋದು, ಬೇರೆ ಅಧಿಕಾರಿಗಳಾಗಿರ್ಬೋದು, ಬೇರೆ ರಾಜಕೀಯ ನಾಯಕರು ಥ್ರೆಟ್ ಮಾಡಿದ್ರೆ ನಾವು ನಿಂತ್ಕೋತೀವಿ. ಯಾಕಂದರೆ ಸತ್ಯಮೇವ ಜಯತೆ, ಸತ್ಯ ಹೊರಗಡೆ ಬರಲೇಬೇಕು. ಅದು ಯಾರೇ ತಪ್ಪು ಮಾಡಲಿ ಸತ್ಯ ಹೊರಗಡೆ ಬರಲೇಬೇಕು. ತುಂಬ ಜನ ರಾಜಕಾರಣಿಗಳು ಹೇಳ್ತಾರೆ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಈ ರಾಜಕಾರಣಿಗೆ ಈಗ ಅಪ್ಲೈ ಆಗಲ್ವಾ? ಲೋಕಾಯುಕ್ತ ಆ್ಯಕ್ಟ್ ಇವ್ರಿಗೆ ಅಪ್ಲೈ ಆಗಲ್ವಾ? ಲೋಕಾಯುಕ್ತರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಈಗ ಒಬ್ಬ ಆರೋಪಿ ಸ್ಥಾನದಲ್ಲಿರೋನು ಒಬ್ಬ ತನ್ನದೇ ಸಂಸ್ಥೆಯ ಹಿರಿಯ ಅಧಿಕಾರಿ ಮೇಲೆ ಓಪನ್ ಆಗಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದಾಗ ಲೋಕಾಯುಕ್ತರು ಇದುವರೆಗೂ ಆ್ಯಕ್ಟೇ ಮಾಡಿಲ್ಲ, ಅದ್ರ ಬಗ್ಗೆ ಏನು ಒಂದು ಹೇಳಿಕೆನೇ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ? ಲೋಕಾಯುಕ್ತರಿಗೆ ಜವಾಬ್ದಾರಿ ಇಲ್ವಾ? ಹಾಗಾದರೆ ತನ್ನ ಕೈಗಡೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ಅಧಿಕಾರಿ ಮೇಲೆ ಈ ಥರ ಆರೋಪಿ ಸ್ಥಾನದಲ್ಲಿರೋರು ಮಾತಾಡಿದಾಗ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕಿತ್ತು ಅವರು. ಅವರಿಗೆ ಆ್ಯಕ್ಷನ್ ತೊಗೊಳ್ಳಿಲ್ಲ, ಈ ಹಿರಿಯ ಅಧಿಕಾರಿಗೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ಪಾಪ ಈ ಕಾನ್ಸ್ಟೇಬಲ್ಸ್ಗಳು, ಇನ್ಸ್ಪೆಕ್ಟರ್ಸ್ಗಳು ಏನು ಮಾಡ್ತಾರೆ? ನನಗೆ ಬೇಡ ಈ ಸಹವಾಸ, ನನಗೆ SIT ಸಹವಾಸನೇ ಬೇಡ, ಎಲ್ಲಾದರೂ ಹಾಕಿ ನಮಗೆ ಅಂತ ಹೋಗ್ತೀವಿ ಅಂತಾರೆ. ಇದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಚಟುವಟಿಕೆ ಅಲ್ಲ. ನೀವು ಹಿರಿಯರಿದ್ದೀರಿ, ನ್ಯಾಯಮೂರ್ತಿಗಳಿದ್ದೀರಿ, ಈ ಪ್ರಕರಣದಲ್ಲಿ ಬಾಯಿ ಬಿಡಬೇಕು, ಮಾತಾಡಬೇಕು. ನಮಗೂ ನಿಮ್ಮ ಮೇಲೆ, ಲೋಕಾಯುಕ್ತ ಸಂಸ್ಥೆ ಮೇಲೆ ಅಪಾರವಾದ ಗೌರವ ಇದೆ. ಜನರು ಲೋಕಾಯುಕ್ತ ಸಂಸ್ಥೆ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ಕುಂದುಂಟಾಗ್ತಾ ಇದ್ದಾಗ ನೀವು ಸುಮ್ಮನೆ ಕೂತ್ರೆ ಜನರು ಹೇಗೆ ವಿಶ್ವಾಸ ಇಡ್ತಾರೆ ಲೋಕಾಯುಕ್ತ ಸಂಸ್ಥೆ ಮೇಲೆ? ರಾಜಕಾರಣಿಗಳಿಗೂ ಒಂದು ನ್ಯಾಯ, PDOಗಳಿಗೂ ಒಂದು ನ್ಯಾಯ, ಯಾರೋ ಕಾನ್ಸ್ಟೇಬಲ್ ಒಂದು 100 ರೂಪಾಯಿ ತಗೊಂಡ ಅಂದ್ರೆ ಅವನಿಗೂ ಒಂದು ನ್ಯಾಯ, RIಗಳು ಒಂದು 500 ರೂಪಾಯಿ ತಗೊಂಡಂದ್ರೆ ಅವ್ರಿಗೊಂದು ನ್ಯಾಯ. ಈ ನ್ಯಾಯ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮನ್ನು ಆಳ್ತಕ್ಕಂತಹ ಜನಪ್ರತಿನಿಧಿಗಳು ಸರ್ಕಾರದ ಸೊತ್ತನ್ನು ಡಿನೋಟಿಫಿಕೇಷನ್ ಮಾಡಿ ಹಗಲು ದೊರಡೆ ಮಾಡಿದವರಿಗೆ ಏನು ಆ್ಯಕ್ಷನ್ನೇ ಇಲ್ಲ. ಯಾರೋ ಒಬ್ಬ ಊಟಕ್ಕಿಲ್ಲ, ತಿಂಡಿ ಇಲ್ಲ, ನಿರುದ್ಯೋಗ ಅಂತ ಎಲ್ಲೋ ಒಂದು ಕಳ್ತನ ಮಾಡ್ದ ಅಂದರೆ ಅವನು ಹಿಡಿದು ಜೈಲಿಗೆ ಹಾಕಬೇಕು. ಅದನ್ನು ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಈ ಹಗಲು ಕಳ್ಳರನ್ನು ಬಿಟ್ಟಿದ್ದೀರಲ್ಲ, ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಅವರಿಗೆ ಫ್ರೀ ಹ್ಯಾಂಡ್ ಇಲ್ಲ. ನಾವು ಹೇಳ್ತೀವಿ, ಒಳ್ಳೆಯ ಅಧಿಕಾರಿಗಳಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡ್ತೀವಿ. ಇವತ್ತು ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಅವರಿಗೂ ನಾವು
ಬೆನ್ನಿಗೆ ನಿಂತು ಸಪೋರ್ಟ್ ಮಾಡ್ತೀವಿ. ನೀವು ನ್ಯಾಯಯುತವಾದಂತಹ ಒಂದು ತನಿಖೆ ಆಗಬೇಕು. ಯಾವುದು ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಮಾಡೋ ಮೋಸ, ವಂಚನೆ, ದರೋಡೆ ಅಲ್ಲ, ನಿಷ್ಠಾವಂತ ಅಧಿಕಾರಿಗಳಿಗೆ ಈ ಥರ ಆದರೆ ಸಮಾಜ ಎಲ್ಲಿ ಹೋಗ್ತಾ ಇದೆ? ಮುಂದಿನ ಪೀಳಿಗೆಗೆ ನಾವು ಏನು ಹೇಳ್ತಾ ಇದ್ದೀವಿ, ಏನು ಬಿಟ್ಟು ಹೋಗ್ತೀವಿ? ನಿಮಗೆ ನಿಜವಾಗ್ಲೂ ಜನರ ಸೇವೆ ಮಾಡಬೇಕು ಅನ್ನಂಗಿದ್ರೆ ಯಾವ್ಯಾವ ರಾಜಕಾರಣಿಗಳ FIR ಇದೆ ಅವರೆಲ್ಲರೂ ವಿಧಾನಸೌಧದ ಮುಂದೆ ಬಂದು ಹೆಂಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ ಹಾಗೆ ವಿಧಾನಸೌಧದ ಮುಂದೆ ಜನರನ್ನು ಕರೆಸಿ ನನ್ನ ಮೇಲೆ FIR ಇದೆ, ನಾನು ಪ್ರಾಮಾಣಿಕ, ಈ ತನಿಖೆ ಆಗೋವರೆಗೂ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ತನಿಖಾಧಿಕಾರಿಗಳಿಗೆ ಕೈ ಬಲಪಡಿಸ್ದಂಗೆ ಆಗುತ್ತೆ ಅಲ್ವಾ? ನೀವು ಪ್ರಮಾಣ ವಚನಕ್ಕೆ ಮಾತ್ರ ಜನರನ್ನು ಕರಿತೀರ ವಿಧಾನಸೌಧ ಹತ್ರ. ಹಗರಣ ಆದಾಗ ಕರೆದು ಹೇಳಬೇಕಲ್ಲ, ನಾನು ಇಂಥ ತಪ್ಪಿದೆ, ಇಂಥ ತಪ್ಪು ಮಾಡಿದ್ದೀನಿ ಅಂತೇಳಿ ನನ್ನ ಮೇಲೆ ಆರೋಪ ಇದೆ, ತನಿಖೆ ಆಗಲಿ, ತನಿಖೆ ಹೊರಗಡೆ ಬರಲಿ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು, ಸತ್ಯಮೇವ ಜಯತೆ ಅಂತ ಸುಮ್ಮನೆ ಹೇಳೋದಲ್ಲ, ನೀವು ಮಾಡಲ್ ಆಗಬೇಕು, ಮಾದರಿ ಆಗಬೇಕು ಬೇರೆ ಜನರಿಗೆ ಅಂತ. ನಾವು ಆ್ಯಕ್ಟಿವಿಸ್ಟ್ಗಳು ಯಾರ ಪರವಾಗೂ ನಿಲ್ಲೋದಿಲ್ಲ, ಯಾರ ವಿರೋಧವಾಗೂ ನಿಲ್ಲಲ್ಲ, ಯಾರ ಪರವಾಗಿ ಮಾತಾಡೋದು ಇಲ್ಲ. ಸತ್ಯ ಹೊರಗಡೆ ಬರಬೇಕು, ಸತ್ಯದ ಪರವಾಗಿ ನಮ್ಮ ಅಭಿಯಾನ ಅಷ್ಟೇ. ಅದನ್ನೇ ನಾವು ಹೇಳ್ತಾ ಇದ್ದೀವಲ್ಲ. ಈಗ SIT ಮಾಡಿದಾರಲ್ಲ, SITಲಿ ಕೆಲಸ ಮಾಡೋಕ್ಕೆ ಎಷ್ಟು ಜನ ಪೊಲೀಸ್ನವ್ರಿಗೆ ಇಂಟ್ರೆಸ್ಟ್ ಇದೆ? ಇವಾಗ ಈ ಥರ ಥ್ರೆಟ್ ಆಗ್ತಾ ಇದ್ರೆ ನನಗೆ ಹಾಕಬೇಕು, ನಾನು ನನ್ನ ಹೆಂಡತಿ ಮಕ್ಕಳು ಏನೋ ಸಂಬಳ ಬರುತ್ತೆ ಜೀವನ ಮಾಡ್ತೀನಿ ಅಂತ ಹೊರಟೋಗ್ತಾರೆ. ಪೊಲೀಸರಿಗೆ ಈ ಥರ ಒಂದು ಮನಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಅಂದರೆ ಕಾಮನ್ ಮ್ಯಾನಿಗೆ ಎಲ್ಲಿದೆ ನ್ಯಾಯ? ನೋಡೋಣ. ನಾವು ನೋಡಿ ಕಾನೂನಿನ ಚೌಕಟ್ಟಿನೊಳಗಡೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನ್ಯಾಯಮೂರ್ತಿ BS ಪಾಟೀಲ್ ಅವರಿಗೆ. ಅವ್ರೇನು ಕ್ರಮ ತಗೊಳ್ಳೋದು ಬಿಡೋದು, ಯಾಕೆಂದರೆ ನಮ್ಮ ಹತ್ರ ಅಧಿಕಾರ ಯಾವುದೂ ಇಲ್ಲ. ನಾವು ಬರೇ ವಿಷಲ್ ಬ್ಲೋವರ್ಸ್. ನಾವು ಇದು ಜ್ಞಾಪಕ ಇಟ್ಕೋಬೇಕು. ನಾವು ಏನು ಬದಲಾವಣೆ ಮಾಡ್ತೀವಿ ಅಂತ ಹೇಳಲ್ಲ, ನಾವು ವಿಷಲ್ ಬ್ಲೋವರ್ಸು ಅಷ್ಟೇ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ವೀರೇಶ್ ಅವರು ಸ್ಪಷ್ಟವಾಗಿ ಎಲ್ಲನೂ ಹೇಳಿದ್ದಾರೆ. ಇವರು ಚಂದ್ರಶೇಖರ್ ಹತ್ರ ಮಾತಾಡಬೇಕಾದ್ರೆ ನಾವು ಕೆಲವು ಪ್ರಶ್ನೆಗಳು ಮಾಡಿದ್ದೀವಿ. ನಾವು ಅದರಂತೆ ಏನು ಅವರು 8 ಅಂತಸ್ತು 10 ಅಂತಸ್ತು ಮನೆ ಕಟ್ತಾ ಇದ್ದಾರಲ್ಲ, ಅದು ನಿಮ್ಮ ಮೇಲೆ ಅಲಿಗೇಷನ್ ಇರೋದು ಏನಂತ ಹೇಳಿದ್ರೆ ಅದನ್ನು ರಾಜಕಾಲುವೆ ಮೇಲೆ ಕಟ್ತೀರಾ, ಅದು ನಿಜಾನ ಅಂತ ಕೇಳಿದ್ದಕ್ಕೆ ಅವ್ರು ಖಂಡಿತ ಇಲ್ಲ ಅಂದರು. ನಿಮ್ಮ ಹತ್ರ ದಾಖಲೆ ಇದೆ ಅಂತ. ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರು. ಒಂದು. ಎರಡನೇದು, ಅವರು ಹಿಮಾಚಲ್ ಪ್ರದೇಶ ಕೇಡರಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ಒಂದು ಇದು ಕೂಡ ಅಲಿಗೇಷನ್ ಮಾಡಿದ್ದಾರೆ. ಅದನ್ನು ಕೇಳಿದ್ದೀವಿ. ಅದನ್ನು ಕೂಡ ಯಾವ ರೀತಿಯಲ್ಲಿ ಅರ್ಥಮೆಟಿಕ್ಕಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಅಪ್ರೂವ್ಡ್ ಆಗಿ, ಅಥೆಂಟಿಕಲ್ ಆಗಿ, ಅದು ಮೆಡಿಕಲ್ ಗ್ರೌಂಡ್ಸೆಲ್ಲ ಇದೆ ಇದೆಲ್ಲ, ಅದನ್ನು ಕೂಡ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಪ್ರಾಪರ್ ಇದೆ, ಅದನ್ನು ಕೂಡ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಸರ್, ಇದು ಲಿಂಕ್, ಇದು ಒಂದು ಕೇಂದ್ರ ಮಂತ್ರಿ, ಯೂನಿಯನ್ ಮಿನಿಸ್ಟರ್ ಅಂತ ಹೇಳಿದ್ನಲ್ಲ, ಅವ್ರು ಇನ್ನೊಬ್ರು ಕಳಿಸ್ಬೇಕಾದ್ರೆ ಮಧ್ಯೆ ಹೆಂಗೆ ಪ್ರೆಸ್ ಮೀಟ್ ಮಾಡ್ತಾರಂತ ನಾನು ಕೇಳಿದಾಗ ಅದು ಲೀಕ್ ಆಗಿದೆ ಅಂದ್ಬಿಟ್ಟು, ಅದಕ್ಕೇನಾದ್ರು ಆಧಾರ ಇದೆ, ಅದಕ್ಕೂ ಆಧಾರ ಇದೆ ಅಂತ ಹೇಳಿದ್ರು. ಆದರೆ ಇಷ್ಟೆಲ್ಲ ಇರಬೇಕಾದ್ರೆ ನೀವು ಆ ನಾಟ್ ಓನ್ಲಿ ಬೇಲ್ ಕ್ಯಾನ್ಸಲೇಷನ್ ಕುಮಾರಸ್ವಾಮಿ ಮೇಲೆ, ಆಲ್ಸೋ ಡಿಫಮೇಷನ್ ಕೇಸನ್ನ ಆಗ್ಬೋದಲ್ಲ ಸರ್ ಅಂತ ಹೇಳಿದ್ರು. ಖಂಡಿತ ಆಗ್ತೀನಿ ಅಂತ ಹೇಳಿದರೆ ಅದು ಫಸ್ಟ್ ಮಾಡಬೇಕು. ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟು ಫೈಲ್ ಅನ್ನು ಡಿಫಮೇಷನ್ ಕೇಸ್ ಅಗೇನ್ಸ್ಟ್ ಅಲಿಗೇಷನ್ ಯಾರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಹೌದು, ಇದು ಮೊದಲು ಕೂಡ ಆಗಿದೆ, ನಾನು ಹೆಸರು ಹೇಳೋದು ಬೇಕಾಗಿಲ್ಲ. ನಿಜವಾಗಿ ಕೂಡ ಒಳ್ಳೆ ಅಧಿಕಾರಿ. ಈಗ ರ್ಯಾಂಡಮಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸಾ ಲಂಚ್ಗೋರು ಅಂತ ಹೇಳ್ತಾರಲ್ಲ, ಅದು ನಾವು ನೋಡ್ದಂಗೆ ಅಷ್ಟು ಮಟ್ಟಕ್ಕಿಲ್ಲ. ಅದು ಕೆಲವು ಅಧಿಕಾರಿಗಳಿದ್ದಾರೆ, ಅದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಕೊಡೋಕ್ಕೆ ಬಂದಿರೋದು. ನಾವು ಇಲ್ಲ ಅಂತ ಹೇಳಿದ್ರೆ ಏನಾಗಂದರೆ ನಾಳೆ ಅವ್ರಿಗೇನಾಗುತ್ತೆ, ನಮ್ಗೆ ಯಾರೂ ಇಲ್ಲಪ್ಪ, ನಾವು ಯಾಕೆ ಇದು ಮಾಡಬೇಕು ಅಂತ ಅವರು ಕರೆಕ್ಟ್ ಇಳಿತಾರೆ. ಇಲ್ಲ ಅಂತ ಹೇಳಿದ್ರೆ ಅದು ನೋಡ್ಕೊಂಡು ಸುಮ್ಮನೆ ಪಕ್ಕಕ್ಕೆ ಹೋಗ್ಬಿಡ್ತಾರೆ. ಅದಾಗಬಾರ್ದು. ನಾವು ಆ್ಯಕ್ಟಿವಿಸ್ಟ್ಗಳಾಗಿ ನಾವು ಅಟ್ಲೀಸ್ಟ್ ಕೆಲವು ಆಫೀಸರ್ಸು ಈಗ ಹೇಳ್ತಾಯಿದ್ರು, ಇನ್ಮೇಲೆ ನಾವು ಕೂಡ ಈ ಒಂದು ಆ್ಯಕ್ಟಿವಿಸ್ಟ್ಗಳು ಏನಾದರೂ ಒಳ್ಳೆ ಕಾರ್ಯ ಮಾಡಿದ್ರೆ ಅದಕ್ಕೆ ವಿಲ್ ಎಕ್ಸ್ಟೆಂಡ್ ಅವ್ರ ಸಪೋರ್ಟ್ ಅಂತ ಹೇಳಿದ್ದಾರೆ. ಈಗ ಚೆನ್ನಾಗಿದೆ ಇದು. ದಿಸ್ ಬ್ರಿಡ್ಜ್ ವಾಸ್ ರಿಯಲಿ ಗುಡ್. ನಾವು ಈಗ ಏನು ಜಂತಕಲ್ ಮೈನಿಂಗ್ ಹಗರಣ, ಸಾಯಿ ವೆಂಕಟೇಶ್ವರ ಕಂಪನಿಯ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಇದರ ವಿಚಾರಣೆಗೆ ವಿಶೇಷ ತನಿಖಾಧಿಕಾರಿಯಾಗಿ SITಯನ್ನು ಕೂಡ ಸರ್ಕಾರ ಲೋಕಾಯುಕ್ತರ ಮಾಡಿರ್ತಕ್ಕಂಥದ್ದು. SITಯ ಮುಖ್ಯಸ್ಥರಾಗಿರ್ತಕ್ಕಂಥವರು ಚಂದ್ರಶೇಖರ್ ಅವರು. ಕೆಲವು ದಿವಸದ ಹಿಂದೆ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಇವರ ವಿರುದ್ಧ ಗುರುತರವಾದ ಆಪಾದನೆಗಳನ್ನು ಮಾಡಿದರು. ಇಲ್ಲ, ಇವರೇ ಇದರಲ್ಲಿ ಏನು ಭಾಳಷ್ಟು ಇವರ ವಿರುದ್ಧ ದೂರುಗಳಿದೆ, ಯಾವುದೋ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿರ್ತಕ್ಕಂಥ ಮಾಡಿ ಕಟ್ಟಡವನ್ನು ಕಟ್ತಾ ಇದ್ದಾರೆ, ಹೀಗಾಗಿ ನನ್ನ ಮೇಲೆ ಇವರು ತನಿಖೆ ಮಾಡೋದು ಸರಿಯಲ್ಲ ಅಂತಕ್ಕಂಥ ಮಾಡಿ ಇವರ ವಿರುದ್ಧ ಕೆಲವು ಆಪಾದನೆಗಳನ್ನು ಮಾಡಿದರು. ಆದರೆ ನಮಗೆ ಬಂದಂತಹ ಮಾಹಿತಿಯ ಪ್ರಕಾರ ಈ ಥರದ ಯಾವುದೇ ಕುಮಾರಸ್ವಾಮಿಯವರು ಮಾಡಿರತಕ್ಕಂತಹ ದೂರುಗಳೆಲ್ಲ ಕೂಡ ಯಾವುದೂ ಕೂಡ ಸತ್ಯಕ್ಕೆ ದೂರ ಅಂತಕ್ಕಂಥ ನಮಗೆ ಮಾಹಿತಿ ಬಂತು.
ಇವತ್ತೇನಾಗಿದೆ, ಕುಮಾರಸ್ವಾಮಿಯವರ ಆಡಳಿತದಲ್ಲಿ ನಡೆದಂತಹ ಈ ಜಂತಕಲ್ ಮೈನಿಂಗ್ ಹಗರಣ ಭಾಳ ದೊಡ್ಡ ಹಗರಣ ಆಗಿರ್ತಕ್ಕಂಥದ್ದು. ಇದರ ವಿರುದ್ಧ ಈ ತನಿಖೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅಂದರೆ ಈಗ ಅನುಮತಿಯನ್ನು ಕೋರಿ ರಾಜ್ಯಪಾಲರಿಗೆ ಲೋಕಾಯುಕ್ತ ಪತ್ರ ಬರೆದಿದ್ದರು. ಆ ಪತ್ರ ಸೋರಿಕೆ ಆದ ತಕ್ಷಣ ಕುಮಾರಸ್ವಾಮಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇವರ ವಿರುದ್ಧ ಭಾಳಷ್ಟು ಆಪಾದನೆಗಳನ್ನು ಮಾಡಿದರು. ಆದರೆ ನಮಗೆ ಬಂದಂಥ ಮಾಹಿತಿ ಮತ್ತು ನಮಗೆ ಬಂದಂತಹ ಒಂದು ದಾಖಲೆಗಳ ಪ್ರಕಾರ ಇವರು ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಸುಳ್ಳು ಅಂತಕ್ಕಂಥದ್ದು ಬಂದಿದೆ. ಕುಮಾರಸ್ವಾಮಿಯವರು ಈ ಹಗರಣದಿಂದ ಈ ತನಿಖೆಯ ಹಾದಿಯನ್ನು ತಪ್ಪಿಸಲಿಕ್ಕೋಸ್ಕರ ಈ ರೀತಿಯ ಸುಳ್ಳು ಆಪಾದನೆಗಳನ್ನು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿರತಕ್ಕಂಥದ್ದು. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಇಡೀ SITಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಒಂದು ಅವ್ರಿಗೊಂದು ಮನೋಸ್ಥೈರ್ಯ ಇವತ್ತು ಕುಗ್ಗದಂತಾಗಿದೆ. ಅವರಿಗೆ ಏನಾಗಿದೆ ಅಂತ ಒಬ್ಬ ಕೇಂದ್ರ ಮಂತ್ರಿಯ ವಿರುದ್ಧ ಇರತಕ್ಕಂತಹ ತನಿಖೆ ಮಾಡಲಿಕ್ಕೆ ಇಲ್ಲಿ ಭಾಳಷ್ಟು ಜನ ಅಧಿಕಾರಿಗಳು ಹಿಂಜರಿತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಈ ವಿಷಯವಾಗಿ ನಾವು ಇವತ್ತು ಬಂದು ADGP ಚಂದ್ರಶೇಖರ್ ಅವರನ್ನು ಕೂಡ ಭೇಟಿಯಾದು ಈ ಪ್ರಕರಣದಲ್ಲಿ ತಕ್ಷಣ ತನಿಖೆ ಆಗಬೇಕು, ಜಂತಕಲ್ ಹಗರಣದ ಬಗ್ಗೆ ತನಿಖೆ ಆಗಬೇಕು, ಯಾರು ಆಪಾದಿತರಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಿದ್ದೇವೆ. ಮತ್ತು ಸಾಮಾಜಿಕ ಕಾರ್ಯಕರ್ತರು, ನಾಗರಿಕರು ಸತ್ಯದ ಪರವಾಗಿ ನಿಂತಿದ್ದೇವೆ. ಇದರಿಂದ ಸತ್ಯ ಆಚೆ ಬರಬೇಕು. ಅವರು ಎಷ್ಟೇ ದೊಡ್ಡವರಾಗಿರಲಿ, ಕೇಂದ್ರ ಮಂತ್ರಿ ಆಗಿರಲಿ ಅಥವಾ ಯಾರೇ ಆಗಿದ್ದರೂ ಕೂಡ ತಪ್ಪಿತಸ್ಥರಾಗಿದ್ದರೆ ಅವರನ್ನು ಬಂಧಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಇವತ್ತು ಮಾಡಿದ್ದೇವೆ. ಮತ್ತು ಈ ಬಗ್ಗೆ ಭಾಳಷ್ಟು ಇನ್ನೂ ತನಿಖೆಗಳು ಆಗಬೇಕು, ಅಧಿಕಾರಿಗಳಲ್ಲಿ ಮನೋಸ್ಥೈರ್ಯ ಹೆಚ್ಚಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಭೇಟಿ ಮಾಡಿ ಅವರಿಗೆ ನಾವು ನೈತಿಕವಾದಂಥ ಬೆಂಬಲವನ್ನು ಸೂಚಿಸಿದ್ದೇವೆ. ಇಲ್ಲ, ಏನಾಗಿದೆ, ಈ ಹಗರಣದಲ್ಲಿ ಕುಮಾರಸ್ವಾಮಿಯವರ ಪಾತ್ರ ಇರತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬಂದಿರತಕ್ಕಂಥದ್ದು. ಆಪಾದಿತರಾಗಿದ್ದಾರೆ, ಅವರು ಜೈಲಿಗೆ ಹೋಗಲೇಬೇಕು. ಇದರಲ್ಲಿ ಸರಿಯಾದ ತನಿಖೆ ನಡೆದರೆ ಖಂಡಿತ ಅವರು ಜೈಲಿಗೆ ಹೋಗಲೇಬೇಕು. ಇವತ್ತೇನಾಗಿದೆ ಅಂತಂದರೆ ಅವರು ಹತಾಶರಾಗಿ ಈ ರೀತಿಯ ಸುಳ್ಳು ಆಪಾದನೆಗಳನ್ನು ಅಧಿಕಾರಿಗಳನ್ನು ಮೇಲೆ ಹೊರಿಸಿ ಈ ತನಿಖೆಯ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮದು. ಸರ್, ಅವರು ಭಾಳ ಕ್ಲಾರಿಫೈ ಮಾಡಿದರು. ಅವರು ಈ ಕುಮಾರಸ್ವಾಮಿಯವರು ಅವ್ರ ಮೇಲೆ ಆಪಾದನೆ ಮಾಡಿದ್ದಾರೆ, ಈ ರೀತಿ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದು. ಅವ್ರು ಹೇಳಿದರು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇದು ಏನಾಗಿದೆ ಅಂತಂದರೆ ಅದು ಆ ಪ್ರಾಪರ್ಟಿ ಅವರ ಮಾವನಿಗೆ ಸೇರಿದ್ದಂತೆ, ಅವ್ರಿಗೆ ಇವರ ಹೆಂಡತಿಗೂ ಸೇರಿದ್ದಂಥದ್ದಲ್ಲ. ಮತ್ತು ಆ ರೀತಿಯ ಯಾವುದೇ ರೀತಿಯ ಇದನ್ನು ಒತ್ತುವರಿಗಳು ಕೂಡ ಮಾಡಿಲ್ಲ, ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀನಿ, ಒತ್ತುವರಿ ಆಗಿದ್ದರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತಕ್ಕಂಥ ಒಂದು ಮಾತನ್ನು ನೇರವಾಗಿ ಹೇಳಿದರು ಅವರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.